ಇವತ್ತು ನನ್ನದೆಂಥ ಭಾಗ್ಯ ಅಂದರೆ ಮೊದಲಿಗೆ ನಾನು ನಿಜಕ್ಕೂ ನಾನು ಹೇಳಬೇಕು ಅಂತ ಮಾಡಿದ್ದನ್ನೇ ಸುಬ್ಬು ಅವರು ಹೇಳಿದರು, ಸುಬ್ರಹ್ಮಣ್ಯ ಅವರು ಹೇಳಿದರು. ನಿಜಕ್ಕೂ ಈಗ ನಾವು ನೆಕ್ಸ್ಟ್ ನಾವಿದ್ರೆ ಗಣೇಶ ಅಥವಾ ಎಲ್ಲಿ ಮತ್ತೆ ಕಡಿಮೆ ಮಾಡಿಬಿಡ್ತಾರೋ, ಇನ್ನೂ ಇಬ್ಬರು ಇದ್ದಾರೆ ಅವ್ರು ಮಾತ್ರ ಅಂದ್ಬಿಡ್ತಾರೋ ಅಂತ ನಮಗೆ ಭಯ. ನಮ್ಮ ಮಾತಿನಲ್ಲಿ ಏನೂ ಹುರುಳಿಲ್ಲ, ಬರೀ ಮಾತು ಕತೆ ಅಂತ ಹೇಳ್ತಾರಲ್ಲ ಹಾಗೆ. ಭಾಳ ಒಳ್ಳೆ ಒಂದು ಅವಕಾಶವನ್ನು ನನಗೆ ಅದು ಕೊಟ್ಟಿದ್ದೀರಿ ಅಂತ ಹಿರಿಯರ ಮುಂದೆ ಮಾತಾಡೋದು. ನಮಗೆ ಶತಾವಧಾನ ಅಂದ್ರೇ ಗೊತ್ತಿಲ್ಲ. 100 ಜನರನ್ನು ಕೂಡಿಸಿ 3 ದಿನಗಟ್ಟಲೆ ನಡೆಯುವಂಥ ಕಾರ್ಯಕ್ರಮ ಅದು. ನಮಗೆ ಸಟಕ್ಕಂತ ಕೇಳಿದ್ರೆ ನಮ್ಮ ಹೆಸರೇ ಜ್ಞಾಪಕಕ್ಕೆ ಬರೋಲ್ಲ, ಹೌದಲ್ಲ? ಯಾಕಂದ್ರೆ ನಮ್ಗೆ ಒಂದೊಂದು ಹೆಸರು ಒಂದೊಂದು ಕಡೆ. ಮನೆಯಲ್ಲಿ ಪ್ರಾಣಿ ಅಂತಾರೆ, ಹೊರಗಡೆ ಬಂದ ಪ್ರಾಣೇಶ ಅಂತಾರೆ. ಕರ್ನಾಟಕದಲ್ಲಿ ಪೇಪರ್ನಲ್ಲಿ ಗಂಗಾವತಿ ಪ್ರಾಣೇಶ ಅಂತ ಬರ್ತದೆ. ಭಾಳಷ್ಟು ಜನರಿಗೆ ಹೆಣ್ಣು ಮಗಳು ಅಂತಲೇ ತಿಳ್ಕೊಂಡ್ಬಿಟ್ಟಿದ್ರಂತೆ ಭಾಳ ಜನ. ಹೆಣ್ಮಗಳೇ ಅವ್ರು, ಗಂಗಾವತಿ ಅಂದರೆ ಹೆಣ್ಮಗಳು, ಪ್ರಾಣೇಶ ಅವ್ರ ಗಂಡ ಇರ್ಬೋದು ಅಂತ ಹಿಂಗೆ. ಇಷ್ಟು ವಿಚಿತ್ರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಎಲ್ಲ ನಗುವ ಬಲ್ಲ ಕನ್ನಡಿಗರಿಗೆ ನಾವು ಕಾರ್ಯಕ್ರಮಗಳು ಕೊಡ್ತೀವಿ. ನಿಜಕ್ಕೂ ನಮ್ಮ ಸೌಭಾಗ್ಯ. ನನ್ನ ಗುರುಗಳು ಬೀಚಿಯವರಿಂದ ಈ ಹಾಸ್ಯವನ್ನು ನಾನು ಕಲಿತೆ. ಆದರೆ ನೀವೆಲ್ಲ ನಂಬುತ್ತಿರಲ್ಲ, ನನಗೆ ತತ್ವಜ್ಞಾನದಲ್ಲಿ ಬಹಳ ಆಸಕ್ತಿ. ನನ್ನ ಮನೆಯಲ್ಲಿ ಬರೀ ಪುರಾಣಗಳಿವೆ, 18 ಪುರಾಣಗಳು, ಎಲ್ಲ ಕನ್ನಡದಲ್ಲಿವೆ. 18 ಪುರಾಣ, ಭಾಗವತ, ಮಹಾಭಾರತ, ರಾಮಾಯಣ. ಅದು ವಯಸ್ಸಾದ್ದಕ್ಕೋ ಏನೋ ಸ್ವಲ್ಪ ನಾನು ಕೂಡ ಧಾರ್ಮಿಕವಾಗಿ ಈಗ ಸಜ್ಜಾಗ್ತಿದ್ದೀನಿ, ಭಗವಂತನ ಮುಂದೆ ಏನು ಹೇಳಬೇಕು ಅಂಥೇಳಿ. ಹೀಗಾಗಿ ನಾನು ಧಾರ್ಮಿಕ ಪುಸ್ತಕಗಳನ್ನ ಜಾಸ್ತಿ ಓದ್ತಾ ಇರ್ತೀನಿ. ಇವತ್ತು ಇಂಥ ಒಂದು ವೇದಿಕೆಯಲ್ಲಿ ಈ ಹಾಲ್ನಲ್ಲಿ ನಾನು ಬೇಕಾದಷ್ಟು ಸಾರಿ ಮಾತಾಡಿದ್ದೀನಿ. ಹುಬ್ಬಳ್ಳಿಗೆ ನಾನು ಇದುವರೆಗೂ 163 ಬಾರಿ ಬಂದಿದ್ದೇನೆ. 162 ಲಘು ಹಾಸ್ಯಗಳೇ, ಲಘು ಭಾಷಣಗಳೇ. ಆದರೆ ಇವತ್ತಿನ ಮಾತ್ರ ನನಗೆ ಚಾಲೆಂಜ್ ಇದು. ಅದಕ್ಕೆ ನಾನು ಹಿಂದೆ ನೋಡೋದೇ ಇಲ್ಲ ಯಾರು ಇದ್ದಾರೋ ಇಲ್ವೋ ಅಂತ, ಮುಂದಿದ್ದಾರಿಲ್ಲ ಜನ ಅನ್ನೋದನ್ನು ನೋಡ್ತೀನಿ. ಇವರುಗಳೆಲ್ಲ ನನ್ನ ಮಾತು ಕೇಳಿದ್ರೆ ಇವತ್ತು ನನಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕ ಸಂತೋಷ ಆಗಿದೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಕವಿಗೆ ಸಿಕ್ಕಿತ್ತಂತೆ ಡಾಕ್ಟರೇಟ್, ಕವಿಗೆ ಸಿಕ್ಕಿತ್ತಂತೆ ಡಾಕ್ಟರೇಟ್ ಅಂದ್ರೆ ಸಾಕು, ಹೌದೇ ಎಷ್ಟಕ್ಕೆ ಕೊಂಡರು, ಏನು ರೇಟು ಅನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು. ಎಲ್ಲವೂ ರಾಜಕೀಯವಾಗಿ, ಎಲ್ಲವೂ ರಾಜಕೀಯ, ಎಲ್ಲವೂ ಜಾತಿ ಮೇಲೆ ನಿರ್ಧಾರ ಆಗ್ತಿರೋ ಈ ದಿನಗಳಲ್ಲಿ ಪ್ರತಿಭೆಗಳು ಎಲ್ಲಿ ಅಡಗಿದೆಯೋ ಗೊತ್ತಿಲ್ಲ. ಅಂಥ ಪ್ರತಿಭಾ ಶೋಧವನ್ನು ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರೋರು ನಮ್ಮ ಸುಬ್ರಹ್ಮಣ್ಯ ಅವರು. ಅವ್ರದ್ದು ನಮ್ಮದು ಭಾಳ ಹಳೆಯ ಸ್ನೇಹ. ಇವತ್ತು ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ಮಾತು ಕೇಳಬೇಕು ಅಂತ ಬಂದವನು ಮೇಲ್ ಕೂಡಿಸಿದ್ದಾರೆ ಅಷ್ಟೇ. ಅವರಿಗೆ ಪಾಪ ಏನು ಅನಿಸ್ತು ಏನೋ, ಸದಾ ಮೇಲಿರೋನು ಕೆಳಗಡೆ ಕೂತ್ರೆ ಸರಿಯಲ್ಲ ಅಂತೇನಾದರೂ ಕರುಣೆ ಕೋರಿಸಿ ಮೇಲೆ ಕರೆಸಿದಾರೇನೋ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೂ ನಾನು ನಿಮಗೆ ಋಣಿ. ಇವ್ರ ಜೊತೆ ಕೂಡ ಯೋಗ್ಯತೆ ನಮಗಿಲ್ಲ. ಕಮರ್ಷಿಯಲ್ ಸಿನಿಮಾ ಇದ್ದಂಗೆ ನಾವು 50 ಡೇಸ್ 100 ಡೇಸ್ ನಡೀತವೆ, ಏನು ಅಂತ ಗೊತ್ತಿರಲ್ಲ, ಭಾಳ ಚೆನ್ನಾಗಿದೆ ಪಿಕ್ಚರ್ ಅಂತ ಹಂಗೆ ನಮ್ಗೆ. ಇವೆಲ್ಲ ಮಹಾನುಭಾವರು. ಈ ಶತಾವಧಾನ ಅಂದರೆ ಸಾಮಾನ್ಯ, ನಾನು ತಿಳ್ಕೊಂಡ್ರ ಮಟ್ಟಿಗೆ ಹೇಳ್ತೀನಿ. 100 ಜನರನ್ನು ಕೂರಿಸ್ತಾರೆ, 100 ಜನ ಒಂದೊಂದು ಪ್ರಶ್ನೆ ಕೇಳ್ತಾರೆ. ಇದು 3-4 ದಿವಸ ನಡೀತದೆ. ಚೆಸ್ ಆಟ ನಡೀತದೆ ನೋಡ್ರಿ, ಅರ್ಧ ಆಗಿರ್ತದೆ, ಅದ್ರ ಮೇಲೆ ಪುಟ್ಟಿ ನುಚ್ಚಿ ಹೋಗ್ಬಿಡ್ತಾರೆ. ಮುಂದೆ 3-4 ದಿವಸಕ್ಕೆ ಬಂದು ಚೆಸ್ ಕಂಟಿನ್ಯೂ ಮಾಡ್ತಾರೆ. ಹಾಗಿರ್ತದೆ ಈ ಶತಾವಧಾನ. 100 ಜನರ ಪ್ರಶ್ನೆಗಳನ್ನು 2-3 ದಿನಗಳ ಕಾಲ ಕೇಳಿಕೊಂಡು ಅಲ್ಲಿ ಉತ್ತರ ಕೊಡಲ್ಲ, ಬರೀ ಕೇಳ್ತಾರೆ. ಆಮೇಲೆ ಬಂದು ಮೊದಲನೇ ದಿವಸ ಮೊದಲನೇದವನು ಯಾವ ಪ್ರಶ್ನೆ ಕೇಳಿದ್ದ ಅದಕ್ಕೆ ಉತ್ತರ ಕೊಡ್ತಾರೆ. ಇದು ಶತಾವಧಾನ ಅಂತ ನಾನು ಕೇಳಿದ್ದೆ. ಅಂಥ ಪಂಡಿತರು ನಮ್ಮ ಗಣೇಶ್ ಅವರು. ನಿಜಕ್ಕೂ ನಮ್ಮ ಹೆಮ್ಮೆ. ಅಂಥವ್ರ ಪಕ್ಕದಲ್ಲಿ ಕೂಡ ಸೌಭಾಗ್ಯ ಸಿಕ್ಕಿರೋ ನನಗೆ ಸ್ವರ್ಗದಲ್ಲೇ ಕೂತಿರೋ ಸಂತೋಷವನ್ನು ಕೊಟ್ಟು. ಎಷ್ಟು ವಿನಯ ಕಲಿಬೇಕು ನಾವು, ನಮ್ಮ ಮಕ್ಕಳು ಅವರಿಂದ ಕಲಿಬೇಕು. ನೋಡು, ಇಂಥ ಕಾರ್ಯಕ್ರಮಕ್ಕೆ ಮಕ್ಕಳು ಕರ್ಕೊಂಡ್ಬರ್ಬೇಕು. ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಈ ಥರದ ಕಾರ್ಯಕ್ರಮ ಏರ್ಪಡಿಸ್ಬೇಕು ಅಂತ ಬಹಳ ದಿನಗಳ ಕಾಲ ನನ್ನ ಕನಸು. ಅಷ್ಟಾವಧಾನ ನನಗೆ ಗೊತ್ತಿರೋದು ಅಂತ ಹೇಳ್ತೀನಿ. ಎಷ್ಟು ಕಷ್ಟ ಅಷ್ಟಾವಧಾನ ಅಂದರೆ, ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವ್ರದ್ದು ಒಂದು ಘಟನೆ ನನಗೆ ಅವ್ರು ಹೇಳಿದ್ದು. ಅಲ್ಲಿ 8 ಜನ ಇರ್ತಾರೆ, ಅಷ್ಟಾವಧಾನ 8 ಜನ. 8 ಜನರ ಪ್ರಶ್ನೆನ 3 ರೌಂಡಲ್ಲಿ ಕೇಳ್ತಾರೆ. 24 ಪ್ರಶ್ನೆಗಳಾಗ್ತದೆ. ಆಮೇಲೆ ಮೊದಲನೇದವನು ಏನು ಹೇಳಿದ್ದ ಅದಕ್ಕೆ ಉತ್ತರ ಕೊಡ್ತಾರೆ. ಅದರಲ್ಲಿ ಒಬ್ಬ ನಮ್ಮಂಥವನು ಇರ್ತಾನೆ. ಯಾರವನು? ಅಧಿಕ ಪ್ರಸಂಗಿ. ಅವನ ಹೆಸರೇ ಅಧಿಕ ಪ್ರಸಂಗ ಅಂತ ಅದರ ಹೆಸರು. ಅವನೇನು ಮಾಡ್ತಾನೆ, ಇವರೆಲ್ಲ ಕೇಳಿರ್ತಕ್ಕಂಥ ಶಾಸ್ತ್ರೀಯ ಪ್ರಶ್ನೆಗಳಿಗೆ ವಿರುದ್ಧವಾಗಿ ಅವ್ರ ಮೈಂಡನ್ನು ಚೇಂಜ್ ಮಾಡಬೇಕು, ಅವ್ರು ಮರೆಯುವಾಗ ಮಾಡಬೇಕು ಅಂತ ಚಾಲೆಂಜ್ ಮಾಡೋದಕ್ಕೆ ಒಬ್ಬ ವಿದೂಷಕ ಥರ ಇರ್ತಾನೆ. ಅವನು
ಅವನನ್ನು ಸುಮ್ಮನೆ ಏನೋ ಕೇಳ್ತಿರ್ತಾರೆ, ಅವ್ರದ್ದೆಲ್ಲ ಜ್ಞಾಪಕ ಇರ್ತದೆ. ನಿಮ್ದೇನು ಪಂಡಿತರೇ, ಅಷ್ಟಾವಧಾನಿಗಳೇ, ನೀವು ಎಲ್ಲ ಶಬ್ದಗಳಿಂದ ಭಗವಂತನ ಗುಣಗಾನ ಮಾಡಬೇಕು, ಮಾಡಬಹುದು ಅಂತ ಹೇಳಿದ್ರಿ. ನಾನು ಕೆಲವು ಶಬ್ದ ಕೊಡ್ತೀನಿ, ಅದರಿಂದ ಮಾಡ್ತೀರಾ? ಮಾಡ್ತೀನಿ ಕಣೆ. ಏನು? ಇಡ್ಲಿ ವಡಾ ಚಟ್ನಿ ಸಾಂಬಾರ್. ಇಡ್ಲಿ ವಡಾ ಚಟ್ನಿ ಸಾಂಬಾರ್, ಇದರಿಂದ ಭಗವಂತನ ಸ್ತುತಿ ಮಾಡಬೇಕು. ಎಲ್ಲರೂ ಯಾವ ನೀವು ಎಂಥ ಪ್ರಶ್ನೆ ಕೇಳಿದ. ಆದರೆ ಅವಧಾನಿಗಳು ಕೋಪಸ್ಗಳಲ್ಲಂತೆ. ಅವ್ರು ರೌಂಡ್ ಬರೋವರೆಗೂ ಕಾದು ಹೇಳಿದ್ರಂತೆ, ಭಗವಂತ ಎಲ್ಲದರಲ್ಲೂ ಎಲ್ಲೆಲ್ಲೂ ಇದ್ದಾನೆ ಅಂದರೆ ಇಡ್ಲಿ ವಡೆ ಸಾಂಬಾರ್ ಶಕ್ತಿ ಯಾಕಿಲ್ಲ, ಇದ್ದಾನೆ ಅಂತ ಹೇಳ್ತಾ ಇಡ್ಲಿ ವಡೆ ಚಟ್ನಿ ಸಾಂಬಾರನ್ನ ಬಳಸಿ ಒಂದು ಶ್ಲೋಕವನ್ನು ಮಾಡಿದರು. ಏನು? ಹೇ ಸಾಂಬಾರುದ್ರ ಚಟಿ ಚಟಿಲಿ ನಿಮ್ಮ ನಿಟಿಲ್ ನೇತ್ರ, ನೀ ಎಲ್ಲೆಲ್ಲೂ ಇರು ವಡೆ, ನಾ ಕಾಲನ್ನು ಎಲ್ಲಿ ಇಡ್ಲಿ, ಇಡ್ಲಿ ವಡೆ ಚಟ್ನಿ ಸಾಂಬಾರು ಮಾಡ್ತೀವಿ. ಕನ್ನಡ ಕಲಿಯೋದಕ್ಕೂ ಅಲ್ಲೇ ಅನ್ನೋ ತಂದೆ ತಾಯಿ ಅಂದರು, ಮಕ್ಕಳಿಗೆ ಇಂಥವನ್ನ ಹೇಳ್ಕೊಡ್ರಿ. ಯಾಕೆ ಮಕ್ಕಳು ಕನ್ನಡ ಶಾಲೆಗೆ ಹೋಗಲ್ಲ? ಮಕ್ಕಳಿಗೆ ಬರೀ ಇಂಗ್ಲೀಷ್ ಶಾಲೆ, ಹಿಂಗೆ ಎಲ್ಲೋ ನಮ್ಗೆ ಕಾನ್ವೆಂಟಲ್ಲಿ ಓದ್ತಾರೆ. ನಾವೆಲ್ಲ ಈಚಲ ತಟ್ಟಿಯ ಗುಡಿಸಲಿನಂಥ ಕನ್ನಡ ಮಾಧ್ಯಮದಲ್ಲಿ ಓದಿರೋದು. ಇವತ್ತು ಕನ್ನಡಕ್ಕೆ ಸಿಗ್ತಿರೋ ಮರ್ಯಾದೆ ನಿಜಕ್ಕೂ ಎಷ್ಟು ಅದ್ಭುತ. ಹೋದಲ್ಲೆಲ್ಲ ಸಂತೋಷ. ಹೇಳ್ತೀನಿ, ಮಕ್ಕಳು ಕನ್ನಡ ಶಾಲೆಗೆ ಸೇರಿಸ್ರಿ. ಅಮ್ಮ ಅನಿಸಿ, ಅಪ್ಪ ಅನಿಸಿ, ಅಂಕಲ್ ಆಂಟಿ ಮಮ್ಮಿ ಡ್ಯಾಡಿ ಬಿಟ್ಟರೆ ಇನ್ನೊಂದು ಸಂಬಂಧಗಳು ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಎಷ್ಟಿದೆ? ಮಾವ, ಸೋದರ ಮಾವ, ಹೆಣ್ಣು ಕೊಟ್ಟ ಮಾವ, ನಾದ್ನಿ, ವೈನಿ, ವಾರಗಿತ್ತಿ, ಸೂಲ್ಗಿತ್ತಿ, ಕಳಸಗಿತ್ತಿ, ಏನೇನೋ ಇವೆ. ಇವು ಯಾವನ? ಮಮ್ಮಿ ಡ್ಯಾಡಿ, ಅಂಕಲ್ ಆಂಟಿ. ಎಂಥವ್ರಿಗೂ ಆಂಟಿ ಅಂತಾರೆ. ಚುಡಿದಾರ್ ಹಾಕೊಂಡವ್ರಿಗೂ ಆಂಟಿನೇ, ನೈಟಿ ಹಾಕೊಂಡವ್ರಿಗಾದ್ರೆ ಕಚ್ಚೆ ಸೀರೆ ಉಟ್ಕೊಂಡವ್ರಿಗೂ ಆಂಟಿನೇ. ಹೌದಾ? ಹೀಗಾಗಿ ಕನ್ನಡ ಭಾಷೆ ಒಂಟಿಯಾಗಿಬಿಟ್ಟಿದೆ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಕನ್ನಡ ಭಾಷೆಯಲ್ಲಿ ಕಲಿಸಿ ಅಂತ ಹೇಳ್ತಾ, ನಾನು ಹೇಳಿದಂತೆ ಇವತ್ತು ಇವ್ರ ಮಧ್ಯೆ ಎಲ್ಲ ಕೂತಿರೋದು ಹೇಗಿದೆ ಅಂದರೆ, ನೀವು ಹೋಟ್ಲಿಗೆ ಹೋಗಿ ಸ್ವೀಟ್ ತಿಂತೀರ, ಮೈಸೂರು ಪಾಕು, ಜಿಲೇಬಿ ಎಲ್ಲ. ನೀವು ಆರ್ಡರ್ ಮಾಡಿರಲ್ಲ, ಅವ್ನು ತಿನ್ನೋದು ಅವಕ್ಕೆ ಆರ್ಡರ್ ಮಾಡಿರ್ತೀರಿ. ಆದರೆ ಅವ್ನು ತಂದಿಟ್ಟು ಸ್ವಲ್ಪ ಖಾರ ತಂದಿಡ್ತಾನೆ ಮುಂದೆ, ದಾಣಿ ಅಂತ ಕರಿತೀವಲ್ಲ. ಹೌದಾ? ಸ್ವೀಟ್ ಕೊಟ್ಟಾದ್ರೆ ಅವರೇ ಫ್ರೀಯಾಗಿ ಖಾರ ಕೊಡೋದು. ಅದು ನಾನಿವತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ನಿಜಕ್ಕೂ ಒಂದು ಹೆಮ್ಮೆಯ ಕ್ಷಣ ನಂದು. ಇಲ್ಲಿ ನಾನಿವತ್ತು ಬನ್ನಂಜೆ ಗೋವಿಂದಾಚಾರ್ಯ ಇನ್ನಷ್ಟು ಹೇಳದೆ ಉಳಿದದ್ದು ಅನ್ನೋ ಪುಸ್ತಕದಲ್ಲಿ ನಾನು ಮೆಚ್ಚಿರೋ ಕೆಲವು ಅಂಶಗಳು ಹೇಳ್ತೀನಿ. ಈ ಪುಸ್ತಕವನ್ನು ನೀವು ಓದೋದಕ್ಕೆ ಪ್ರಯತ್ನ ಮಾಡಿದರೆ ಬಹಳ ಸಂತೋಷ ಆಗ್ತದೆ ನನಗೆ. ಅದಕ್ಕೆ ಪುಸ್ತಕ ಮಾರಾಟ ಕೂಡ ಇಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕವನಗಳನ್ನು ಅವ್ರು ಬರೆದು ನಾವು ಕವನ ಬರೀತೀವಿ. ಒಂದು ಸ್ಮರಣೆ. ತಲೆನೆರದ ಮುದುಕ, ಹಲ್ಲಿರದ ಮುದುಕಿ, ಕೂತು ಆರಾಮಾಗಿ ಕಾಲ ಕೆಟ್ಟಿತು ಎಂದು ಹರಟೆ ಒಡೆಯುವ ಹೊತ್ತು. ಹೌದಪ್ಪ, ಮತ್ತ ನೀವೆಂಬುದು ಖರೆ ಅದ ಎಂದು ಮುದ್ದಾಮು ಕನ್ನಡದಲ್ಲಿ ಹಲ್ಲಿ ರಸಗುಟ್ಟಿತು. ಹೌದಾ? ಹೌದಲ್ಲ ಮತ್ತೆ. ಕೆಟ್ಟು ಬಿಟ್ಟಿದೆ ಕಾಲದ ಮಷೀನು, ಹಳೆಯ ನಟ್ ಬೋಲ್ಟ್ ತೆಗೆದು ಹೊಸದು ಹಾಕಿದರೂ ಗಾಡಿ ಚಲಿಸದ ಹಾಗೆ, ಗಾಲಿ ತಿರುಗದ ಹಾಗೆ ಕೆಟ್ಟು ಬಿಟ್ಟಿದೆ ಕಾಲ, ಕೆಟ್ಟು ನಿಂತು ಬಿಟ್ಟಿದೆ ಕಾಲ. ಒಂದಿಂಚು ಅತ್ತಿಲ್ಲ, ಒಂದಿಂಚು ಇತ್ತಿಲ್ಲ, ನಿಂತಲ್ಲೇ ಮರವಟ್ಟಿ ನಿಂತು ಬಿಟ್ಟಿದೆ ಕಾಲ. ಕಾಲದ ಬಗ್ಗೆ ಹೇಳುವಂಥದ್ದು. ಮುದುಕನ ಜೊತೆಗೆ ಮುದುಕಿ, ಮುದುಕಿಯ ಜೊತೆಗೆ ಹಲ್ಲಿ, ಹಲ್ಲಿಯ ಜೊತೆಗೆ ಊರೂರ ಗಲ್ಲಿ, ಎಲ್ಲರೂ ಹೀಗೆ ಹೇಳುತ್ತಾರೆ. ಆದರೆ ನಾನು ಹೇಳುತ್ತೇನೆ, ಕಾಲ ಕೆಟ್ಟಿಲ್ಲ ಸ್ವಾಮಿ, ಕಾಲ ಕೆಟ್ಟಿಲ್ಲ. ಒಂದು ವೇಳೆ ಕಾಲ ಕೆಟ್ಟಿದ್ದರೂ ಅದು ಅದರದೇ ಖಾಸಾ ತಪ್ಪು ಹೊರತು ನಾವಂತೂ ಕೆಡಿಸಿಲ್ಲ. ಈ ದೇಶದ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ಕಾಲು ಮುರಿದು ಕುಸಿದು ಹೊರಟಾಗ 4 ತೋಳೆತ್ತಿ ಹೆಗಲು ಹತ್ತಿಸಿ ಎತ್ತು ಹಿಡಿದವರು ನಾವು ಬಿದಿರಿಗೆ ಬಿಗಿದು. 4 ಜನ ಸೇರಿ ಹೊತ್ತುಕೊಂಡವರು ನಾವು. ಹೌದೋ ಅಲ್ಲವೋ ನೋಡಿ ಮತ್ತೆ ಶತಮಾನಕ್ಕೊಮ್ಮೆ ದೊಡ್ಡವರನ್ನು ನಾವು ನೆನೆಯಬೇಕು. ಎಂಥ ಪದಗಳು ಈ ಹುಡುಗರು ಬರೀತಾರೆ ಕವನಗಳು. ನನಗೆ ತುಂಬ ಜನ ಮುನ್ನುಡಿಯೇ ಬರೀರಿ ಅಂತಾರೆ. ನಾನು ಹೇಳ್ತೀನಿ, ನಾನು ಓದೇ ಇಲ್ಲಪ್ಪ ಇಂಥವೆಲ್ಲ, ಮುನ್ನುಡಿ ಬರೆಯೋಕ್ಕೆ ಸಾಧ್ಯ ಇಲ್ಲ, ನನ್ನ ನುಡಿನೇ ನನಗೆ ಸಾಕು, ನಿಮಗೆ ಮುನ್ನುಡಿ ಬರೆದು ನಿಮ್ಮನ್ನು ನಾನು ಬಯಸಲಾರೆ ಅಂತ ಹೇಳ್ತಿರ್ತೀನಿ. ಒಂದ್ರ ಕೆಳಗೆ ಒಂದು ಬರೆದು ಬಿಟ್ರೆ ಆಯಿತು ಕವನ ಅಂತ ತಿಳ್ಕೊಂಡ್ರು. ಈ ಯುವ ಪೀಳಿಗೆ ಇಂಥವೆಲ್ಲ ಪುಸ್ತಕ ಕೊಡಬೇಕು. ಶಬ್ದಗಳನ್ನು ಬಳಸುವ ರೀತಿ ಯಾವುದು, ಅವನು ಯಾಕೆ ಬಳಸಬೇಕು, ಯಾಕೆ ನಾವು ಬರೀತಾ ಇದ್ವಿ ಅಂತ ಕಲ್ಪನೆಯಲ್ಲಿ ಭಾಳ ಜನ 80-90 ಪುಸ್ತಕ ಬಿಡುಗಡೆ ಮಾಡ್ತಾರೆ. ನಾನೇ ಎಷ್ಟೋ ಸಲ ಕವನ ಸಂಕಲ ಬಿಡುಗಡೆ ಮಾಡಿದ್ದೀನಿ. ನೀವು ಯಾರ್ದು ಓದ್ತಿ ಅಂತ ಕೇಳಿದ್ರೆ ನಾನು ಯಾರ್ದು ಓದಲ್ಲ ಸರ್, ನಂದೇ ನನಗೆ. ಅವನದೇ ಅವನ ದಾರಿ. ಅವನು ಸ್ಮಶಾನಕ್ಕೆ ಹೋಗ್ತಾನೋ ತಿಪ್ಪೆಗೆ ಹೋಗ್ತಾನೋ ಗೊತ್ತಿಲ್ಲ, ತಂದೇ ಒಂದು ದಾರಿ ಮಾಡ್ಕೊಂಡು ಹೋಗೋರಿಗೆ ಎಲ್ಲಾದರೂ ದಾರಿ ಉಂಟೆ. ಇನ್ನೊಬ್ಬರ ದಾರಿಯಲ್ಲಿ ನಡೀಬೇಕು. ಇಲ್ಲೆಲ್ಲ ಮಹಾನುಭಾವರಿದ್ದಾರೆ, ಟ್ರೈನಿಂಗ್ ಕೊಡ್ತಾರೆ, ಕೇಳಕ್ಕೆ ರೆಡಿ ಇಲ್ಲ. ಅಯ್ಯೋ ನಾನು ಬರೀತೀನಿ ಸರ್, ಬೇಕಾದಷ್ಟು ಬರೆದಿದ್ದೀನಿ. ಓಡೋರಿಲ್ಲ ಬಡ್ಡಿ ಮಕ್ಕಳು ಕನ್ನಡಿಗರು, ಅಭಿಮಾನಿಗಳು ಅಂತಾರೆ, ಅವರಿಗೆ ಬೈತಾರೆ.
ಎಷ್ಟು ಪುಸ್ತಕ, ನಾನು ಎಷ್ಟೋ ಪುಸ್ತಕ ಬಿಡುಗಡೆ ಮಾಡಿದಾಗ ಅದ್ರ ಒಳಗಿನ ಒಂದೆರಡು ಏನಾದರೂ ಹೇಳಿ ಸರ್ ನನಗೆ ಹೇಳಕ್ಕೆ ಬರಲಿಲ್ಲ. ಏನು ಹೇಳ್ಬೇಕು ಇದನ್ನು? ಹಲ್ಲಿ ಲೊಚಗುಟ್ಟಿತ್ತು, ಮೇಲಿಂದ ಮೆಟ್ಟಿಲುಗಳು ಇಳಿಯಿತು, ಪಟ 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 ಶಬ್ದ. ಏನೋ ಇಷ್ಟು ಶಬ್ದ ಅಂದೆ ನಾನು. ಹೋಗಿ 32 ಮೆಟ್ಲವ ಸಾರ್ ಅಂದೆ. 32 ಸಾರಿ ಪಟ 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 ಅಂತ ಬರೆಯೋದು. ಹೌದಾ? ಇದು ಯಾಕೆ ಬಂತು ಅಂದರೆ ಓದು ಹವ್ಯಾಸ ಹೋಯಿತು, ನಾನೊಬ್ಬ ಬರಹಗಾರ ಆಗಬೇಕಂತಕ್ಕಂಥ ಭ್ರಮೆ ಏನು ಬಂತು, ಆ ಭ್ರಮೆ ಇವತ್ತೆಲ್ಲ ನಮ್ಮ ಕಾವ್ಯ ಸಾಹಿತ್ಯ ಕೆಟ್ಟೋಗಿ. ನಾನು ಓದುಗನೇ ಹೊರತು ನಾನು ಏನನ್ನೂ ಬರೆದಿಲ್ಲ. ಅನುಭವಗಳನ್ನ ಬರೆದಿದ್ದೀನಾಗಲಿ, ಕವನಗಳನ್ನು ನಾನು ಯಾವತ್ತೂ ಬರೆದಿಲ್ಲ. ಇವತ್ತು ನಿಜಕ್ಕೂ ಇಂಥವ್ರ ಮಧ್ಯೆ ಕೂತಿರೋದು ಸುಬ್ರಹ್ಮಣ್ಯ ಅವರ ಅಭಿಮಾನ, ವೀಣಾ ಬನಂಜಕ್ಕನ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ, ಪ್ರೇಮ, ಅಭಿಮಾನ. ಸ್ನೇಹಿತರೆ, ಇಂಥವ್ರ ಮುಂದೆ ಮಾತಾಡೋ ಯೋಗ್ಯತೆ ನನಗಿಲ್ಲ, ಆದರೂ ಇಲ್ಲಿ ತಂದು ಕೂಡಿಸಿದ್ದಾರೆ ಅಂದೆ. ನಾನು ಆಗಲೇ ಹೇಳಿದಂತೆ ಸಿಹಿ ತಿಂಡಿಗಳ ನಡುವೆ ಸ್ವಲ್ಪ ಖಾರ. ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ಇನ್ನೂ ನಡೆಯುತ್ತೆ. ದಯವಿಟ್ಟು ಇಂಥವ್ರ ಮಾತುಗಳನ್ನು ಕೇಳಿ ನೀವು ಕೂಡ ನಿಮ್ಮದೇ ಆದಂಥ ಒಂದು ಟೇಸ್ಟನ್ನು ಬೆಳೆಸ್ಕೊಳ್ಳಿ. ನಾವು ನಮಗೆ ಸರ್, ನಾವು ಹುಟ್ಟಿದ ಪರಿಸರ ಹಾಗಿತ್ತು, ನಾನು ನೋಡಿದ ಸಿನಿಮಾ ಹೀಗಿತ್ತು, ನಾನು ಓದಿದ ಪುಸ್ತಕ ಹಾಗಿತ್ತು ಅನ್ನೋದಕ್ಕಿಂತ ನಾವು ಏನನ್ನು ಓದಬೇಕು ಅಂತ ತಿಳಿಸೋರು ಇಂಥ ಮಹಾತ್ಮರು. ಅವ್ರು ಯಾಕೆ ಇವತ್ತು ಶತಾವಧಾನ ಅಂದರೆ ಸಾಮಾನ್ಯ ಅಲ್ಲ. ನಾನು ಆಗಲೇ ಹೇಳಿದಂತೆ 100 ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಅಲ್ಲಿಂದ ಅಲ್ಲೇ ಅಂತಲ್ಲ. ಅದೆಂಥ ಶಕ್ತಿ ಬೇಕು, ಅದೆಷ್ಟು ಓದಬೇಕು ನಾವು. ಯಾರು ಓದೋದು, ಲೈಬ್ರರಿಗಳು ಖಾಲಿ. ಅದೇ ಪಾನಿಪುರಿ ಡಬ್ಬಿ ಮುಂದೆ 1000 ಜನ ನಿಂತಿರ್ತಾರೆ ಕ್ಯೂಗೆ. ಲೈಬ್ರರಿಯಲ್ಲಿ ನೊಣ ಹೊಡೆಯೋನಿರಲ್ಲ. ಅದಕ್ಕೆ ಇವತ್ತು ನಾನು ಬೇಡ್ಕೊಳ್ಳೋದಿಷ್ಟೇ, ಹೊರಗಡೆ ಪುಸ್ತಕಗಳು ಮಾರಾಟಕ್ಕೆ ಇಟ್ಟರೆ ದಯವಿಟ್ಟು ಒಂದು 5 ಪುಸ್ತಕಗಳನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಿ ನೀವೇ ಓದಿ. ದಯವಿಟ್ಟು ಹೆಣ್ಮಕ್ಳು ಮತ್ತು ತಾಯಂದ್ರಿಗೆ ಹೇಳ್ತೀನಿ, ದಯವಿಟ್ಟು ಸೀರಿಯಲ್ ಬಿಡಿ, ಪುಸ್ತಕ ಹಿಡಿ. ಸೀರಿಯಲ್ನಲ್ಲಿ ಏನೂ ಇಲ್ಲ. ನೀವು ನೋಡ್ತೀನಿ, ನಾನು ಟಿ ವಿ ಹಚ್ತಿರ್ತೀನಿ, ಅದೊಂದು ಟಿ ವಿ ಬರ್ತು ನೋಡಿ, ಏನು ಅಡುಗೆ ಬರುತ್ತೆ ನೋಡ್ರಿ, ಅಡುಗೆ. ಬನ್ನಿ ಹೊಸ ರುಚಿ ಕಲಿಯೋಣ ಅಂತಾಳೆ. ಇಲ್ಲದನ್ನು ನೋಡಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸ್ತಾರೆ. ವೀರಮ್ಮ ಯಾರಾದರೂ ಕೊಂಡವಂತರು ಸ್ವಲ್ಪ ಕೈ ಮೇಲೆ ಎತ್ತಿ. ಏನು ನೀವು ಮಾಡಿದ್ದೆ ಅಡುಗೆನ? ನೀವು ಮಾಡಿದ್ದೆ ಅಡುಗೆ, ತಿಂದಿದ್ದೆ ಅನ್ನ ಅನ್ನೋ ಲೆಕ್ಕ ಆಗಬಾರ್ದು. ಎಲ್ಲ ಸ್ವಲ್ಪ ಧೈರ್ಯ ಕೈ ಎತ್ತಿ. ನಾನು ಹೊಸ ರುಚಿ ನೋಡಿ ನಮ್ಮ ಗಂಡ ಮಕ್ಕಳಿಗೆ ಮಾಡಿ ಬಡಿಸಿದ್ದೀನಿ ಅನ್ನೋರು ಯಾರು? ವೆರಿ ಗುಡ್, ಧೈರ್ಯ ಮಾಡ್ಯಾರ ಒಬ್ಬರು. ಒಂದು ಗಂಡಸರು ಬೇಡ, ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ. ಪಾಪ ಅವು ಕಲಿಕರದ ಮೇಲೆ ಅವ್ರು ಎತ್ತಿದ್ದಾರೆ. ಈ ಕಡೆ ಯಾರಿದ್ದಾರೆ? ಒಬ್ರಿಬ್ರಾದ್ರು ಸಿಗ್ರಮ್ಮ. ವೆರಿ ಗುಡ್. 1 2 3 4, ವೆರಿ ಗುಡ್, ಸಂತೋಷ, ಚಪ್ಪಾಳೆ. ಇವರು ಟಿ ವಿ ನೋಡಿ ಹೊಸ ರುಚಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸ್ತಾರಲ್ಲ, ಇವರು ಟಿ ವಿ ನೋಡಿ ಮಾಡಿ ಉಂಡ ಅಡಿಗೆನ ಅನುಭವಿಸಿದವರು ಅವ್ರ ಗಂಡಂದ್ರೆ ಇಲ್ಲಿದ್ದೀರ? ಪುಸ್ತಕ ನೋಡಿ ಅಡಿಗೆ ಮಾಡ್ರಮ್ಮ, ಟಿ ವಿ ನೋಡಿ ಅಡಿಗೆ ಮಾಡಬೇಡಿ. ಪರವಾಗಿಲ್ಲ, ಅದೆಷ್ಟು ಏನು ಅಡಿಗೆ ರೀ, ಮಧ್ಯಾಹ್ನ ಬರ್ತದೆ. ಬನ್ನಿ ಹೊಸ ರುಚಿ ಕಲಿಯೋಣ. ನಾನು ಯಾರೋ ಹಿರಿಯ ಮುತ್ತೈದೆ ಬರ್ತಾಳೆ, ಕಚ್ಚೆ ಸೀರೆ ಎಲ್ಲ ಬೆಂಡೋರಿ ಹಾಕ್ಕೊಂಡು ಬರ್ತಾಳೆ ಅಂತ ನಾನು, ಉದ್ದು ಕುಂಕುಮ ಹಾಕ್ಕೊಂಡು ಬರ್ತಾಳೆ ಅಂತ ನಾನು ಕಾದಿದ್ರೆ, ಬಂದವಳು 18 ವರ್ಷದ ಬಿಳಿ ಜಿರಳಿ ಅಂತ ಹುಡುಗಿ. ಸ್ಕರ್ಟು, ಸ್ಲೀವ್ಲೆಸ್ ಸ್ಕರ್ಟು, ಒಂದು ಕಣ್ಣಿಗೆ ಕೂದಲು ಬಿದ್ದಿದೆ. ಅದನ್ನು 2 ನಿಮಿಷಕ್ಕೊಂದು ಸಾರಿ ಹೀಗೆ ಮಾಡ್ತಾಳೆ. ಅದೇ ದೊಡ್ಡ ಆ್ಯಕ್ಷನ್, ಟಿಂಗ್ ಟಿಂಗ್ ಅಂತ. ಅವ್ರಿಗೊಂದು ಕಣ್ಣು ಏನೋ ಆಗಿದೆಯೇನೋ ಅನ್ನೋ ಥರ ನನಗನ್ನಿಸ್ತಿತ್ತು. ಬಿಡಬಾರ್ದು, ಇವತ್ತು ನೋಡಬೇಕು ಅಂತ ಟರ್ನ್ ಮಾಡ್ತಿದ್ದೇನೆ. ಹೇಳಿಮ್ಮ, ಇವತ್ತು ಯಾವ ಅಡುಗೆ ಹೇಳ್ಕೊಡ್ತೀರ? ನಮ್ಮ ಹುಬ್ಬಳ್ಳಿ ಜನ ಎಲ್ಲ ತುಂಬ ಕಾಯ್ತಿದ್ದಾರೆ. ನಾನು ಇವತ್ತು ಅವರಿಗೆಲ್ಲ ಸ್ಯಾಟಲೈಟಿಂದ ಬರಬೇಕದು. ಹೇಳಿಮ್ಮ ಯಾವ ಅಡುಗೆ? ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀವಿ. ಅದೊಂದು ಅಡುಗೆ ಏನ್ರಿ? ವೈಟ್ ರೈಸ್ ಏನು ಮಾಡಿದ್ರಿ? ಕರೆಸಿರ್ತಾರೆ ಟಿ ವಿಯವರು. ಓ ವೈಟ್ ರೈಸಾ? ಹೇಳಿ ನಮಗೆ ಗೊತ್ತೇ ಇಲ್ಲ, ನಾವು ತಿಂದೇ ಇಲ್ಲ ವೈಟ್ ರೈಸು. ಹೇಳಿಮ್ಮ ಹೇಗೆ ವೈಟ್ ರೈಸ್? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು. ನಾವೇ ಟಾಯ್ಲೆಟ್ನಾಗ ಹೋಗ್ತೀವ? ಕಿಚನ್ಗೆ ಹೋಗೋದು ಸ್ಟೆಪ್ ಅಂತೀರಿ ಅನ್ನ ಮಾಡೋದಕ್ಕೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಈಗ ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ, ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಅಯ್ಯೋ, ನಾವು ಗಂಡನ್ನೇ ಕೂರಿಸ್ತಾ ಇದ್ವಿ. ಪಾತ್ರೆಯಲ್ಲಿ ನೀರು ಹಾಕಿ ವಾಟರ್ ಬಾಯ್ಲ್ ಆಗಬೇಕು. ಇವನು ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕನ್ನಕ್ಕೆ ಕನ್ನಡದಲ್ಲಿ ಏನು? ಕುದಿಯೋದು. ಓಕೆ, ಹೋಗ್ತೀನಿ, ಶಬ್ದ ಇದೆ ಅದಕ್ಕೊಂದು. ಜ್ವರ ಹೇಳಿ. ಕೊತ. ಮತ್ತೆ ಚಳಮಳ, ಪತ ಅಲ್ಲ. ಅದನ್ನು ಜ್ಞಾಪಕ ಹೇಳಿ. ಓಕೆ, ಚಳಮಳ. ಮೇಡಮ್ ಬಬ್ಬಲ್ಸ್ ಬರಬೇಕು. ಮೇಡಮ್ ಎಷ್ಟು ಬಬ್ಬಲ್ಸ್ ಬರಬೇಕು?
ನೋಡಿ, ತುಂಬ ಜನ ಮನೆ ತುಂಬ ಇಡೀ ಕೂಡು ಕುಟುಂಬ ಆಗಿದ್ರೆ 50 to 1000 ಬಬಲ್ಸ್ ಬರುತ್ತೆ ಸಮಾರಾಧನೆ ಇತ್ಯಾದಿಗಳಲ್ಲಿ. ನೀವು ಗಂಡ ಹೆಂಡತಿ ಇಬ್ಬರೇ ಗೂಬೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಇಟ್ಸ್ ಓಕೆ. ಓ ಮೇಡಮ್, ಒಂದು ವೇಳೆ ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡಬೇಕು. ಇಷ್ಟು ಆಯ್ತು, ಎಲ್ಲ ಆಯಿತು, ಅಕ್ಕಿ ಹಾಕಿದ್ರು, ತಿರುಗಿದ್ರು, ಮುಚ್ಚಿದ್ರು, ಏನೋ ನಾವು ಮಾತಾಡಿ ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು. ಆಮೇಲೆ ತೆಗೆದು ನೋಡ್ತಾರೆ, ಅದು ಫೆವಿಕಾಲ್ ಆದಂಗಾಗಿದೆ ಅನ್ನ. ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು. ನೆಕ್ಸ್ಟ್ ಏನು ಮೇಡಮ್, ಗಂಡ ಬರೆದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು. ಪುಸ್ತಕ ಓದಿ ಅಡುಗೆ ಮಾಡೋದು, ಟಿ ವಿ ನೋಡಿ ಜೀವನನ ರೂಢಿಸ್ಕೊಳ್ಳೋದು, ಆದರ್ಶ ಹುಡುಕೋದು, ಇವು ಆಗದ ಮಾತು. ಪುಸ್ತಕ ಓದಿದರೆ ಮಾತ್ರ ಮನುಷ್ಯ ಇವರ ಎತ್ತರಕ್ಕೆ ಬೆಳೆಯಬಲ್ಲ ಅಥವಾ ಇವರ ಕಾಲಡಿಯಲ್ಲಾದರೂ ನಿಲ್ಲಬಲ್ಲ. ದಯವಿಟ್ಟು ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದ ಕಾರಣ, ನಮ್ಮ ತಾಯಿ ಓದ್ತಿದ್ಲು ಪುಸ್ತಕನ. ನಮ್ಮ ತಾಯಿ ಕನ್ನಡಕ ತಂದು ಕೊಡ್ತೀನಿ, ನಮ್ಮಪ್ಪ ನೀ ಕಾದಂಬರಿ ಓದ್ತಿ ಅಂತೇಳಿ. ಕನ್ನಡಕ ಇಲ್ಲ ಕೂಡ ಹೊರಗಡೆ ಹೋಗಿ ಸೂರ್ಯನ ಬೆಳಕಿಗೆ ಓದ್ತಿದ್ಲು. 3 ದಿನ ರಜೆ ಸಮಯದಲ್ಲಂತೂ ಒಂದು 5-6 ಪುಸ್ತಕ ಮುಗಿಸಿಬಿಡ್ತಿದ್ಲು. ನಮ್ಮಮ್ಮ ಓದಿದ್ದು ಕೇವಲ 4ನೇ ಕ್ಲಾಸ್. ಅದೆಷ್ಟು ಕಾದಂಬರಿ ಓದಿಸು, ತ್ರಿವೇಣಿ, MK ಇಂದಿರಾ, ಅವನ್ನ ಓದೋದಕ್ಕೆ ಶುರು ಮಾಡಿದೆ. ನಾನು ಎಲ್ಲವನ್ನ ಓದಿದೆ. ಬೀಚಿಯವರು ಓದಿ ಇವರು ನನಗೆ ಅನ್ನಕ್ಕೆ ದಾರಿ ತೋರಿಸ್ತಾರೆ ಅಂತ ಗೊತ್ತಾಯ್ತು ನೋಡಿ, ಬೀಚಿಯವ್ರ ಪುಸ್ತಕ ಓದಿದ ಮೇಲೆ. ಬೀಚಿಯವ್ರ ಸಾಹಿತ್ಯ ಹೇಳ್ತಾ ಬಂದು ಇವತ್ತು 4,000 ಕಾರ್ಯಕ್ರಮಗಳಾಗಿ ಯಾರಿಗೆ ಏನು ಹೇಳಬೇಕು ಅಂತಕ್ಕಂಥದ್ದನ್ನ ನಾನು ಕಲ್ತಿಲ್ಲ, ಕೇಳಿದರಾದಂಥ ನೀವು ನನಗೆ ಕಲಿಸಿದ್ರಿ. ಹೀಗಾಗಿ ಆ ಮಾರ್ಗದಲ್ಲಿದೆ. ನಿಮ್ಮೆಲ್ಲರಿಗೂ ನನ್ನ ವಿನಂತಿ ಇಷ್ಟೇ, ದಯವಿಟ್ಟು ಹೋಗುವಾಗ ಹೊರಗಡೆ ಪುಸ್ತಕಗಳನ್ನು ಕೊಂಡುಕೊಂಡು ಹೋಗಿ, TV ಬಿಡಿ, ಪುಸ್ತಕ ಹಿಡಿ, ಇದು ನನ್ನ ಸೂತ್ರ ಅಂತ ಹೇಳ್ತಾ, ಇಂಥ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟು ನನ್ನ ಮಾತುಗಳನ್ನು ಕೇಳಿದ್ದಕ್ಕಲ್ಲ ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಗಳು ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ.